ಗರಿಗರಿಯಾದ ಕೋಡುಬಳೆ. ಆ ಕೋಡುಬಳೆ ಸರಿಯಾದ ಪ್ರಮಾಣದಲ್ಲಿ ಯಾವ ಥರ ಕೋಡುಬಳೆ ಮಾಡ್ಕೊಳೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನು ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ, ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಸಣ್ಣ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ. ನಿಮಗೆ ಜೀರಿಗೆ ಇಷ್ಟ ಇಲ್ಲ ಅಂದವರು ನೀವು ಅಜ್ವೈನನ ಹಾಕ್ಕೋಬೋದು. ಒಂದು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಏನು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹುರ್ಗಡ್ಲೆ ಮತ್ತು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಧದ ಥರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಮಸಾಲೆನ ರೆಡಿ ಮಾಡ್ಕೋಬೇಕು. ಆಮೇಲೆ ನಾವು ಕೋಡುಬಳೆಗೆ ಹಿಟ್ಟು ಯಾವ ಥರ ಕಲಿಸೋದು ಅಂತ ತೋರಿಸ್ತೀನಿ. ನಾನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕಿ ನೀವು, ಆಮೇಲೆ ಬೇಕಾದರೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೋದು. ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಅಕ್ಕಿ ಹಿಟ್ಟು ಮತ್ತು ಏನು ಚಿರೋಟಿ ರವೆ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬೆಚ್ಚಗಾಗೋ ಥರ ನಾನು ಹುರ್ಕೊಳ್ತೀನಿ. ಇಲ್ಲಿ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ. ಕೈಗೆ ನಾವು ಕೈಯಿಂದ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಬಿಸಿ ಆಗಬೇಕು ಹಿಟ್ಟು ಮತ್ತು ಚಿರೋಟಿ ರವೆ, ಆ ಥರ ಕ್ಲೀನಾಗಿ ಹುರ್ಕೊಳ್ಳಿ. ಇವಾಗ ನೋಡಿ ನಾನು ಸ್ವಲ್ಪ ನೋಡ್ತಾ ಇದ್ದೀನಿ, ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಇದಾಗಿದೆ. ಅದನ್ನು ಎತ್ತಿಟ್ಕೊಡ್ಬಿಡಿ ಸೈಡಿಗೆ. ನಾನು ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬಟ್ಲಿಗೆ ನಾವೇನು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ಹುರ್ಕೊಂಡಿದ್ವಿ, ಆ ಚಿರೋಟಿ ರವೆನ ಎಲ್ಲ ಹಾಕಿ ನಾನು ಸ್ವಲ್ಪ ಎಣ್ಣೆ ಇದಕ್ಕೆ ಬಿಸಿ ಎಣ್ಣೆನೇ ಮೇನು. ಇದಕ್ಕೆ ನೀವು ಎಣ್ಣೆ ಎಷ್ಟು ಚೆನ್ನಾಗಿ ಕಾಸು ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡುಬಳೆ. ಇಲ್ಲಿ ನೋಡಿ ನಾನು ಎಣ್ಣೆನ ಹಾಕಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ತಾ ಈ ಥರ ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಮಾತ್ರ ಕೋಡುಬಳೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬಂದರೆ ಮಾತ್ರ ಕೋಡುಬಳೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಓಪನ್ ಆಗ್ದಂಗೆ ಮುರ್ಕೊಂಡ್ದಂಗೆ ಬರೋದು ಕೋಡುಬಳೆ. ಇವಾಗ ನಾನು ಏನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೆ ಆ ಮಸಾಲೆನ ಎಲ್ಲ ಹಾಕಿ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಕಲಿಸಿ, ಯಾಕಂದರೆ ಎಲ್ಲ ಕಡೆಯೂ ಮಸಾಲೆನ ಹಿಡಿಯೋ ಥರ ಎಲ್ಲ ಹಿಟ್ಟಿಗೂ ನಾವೇನು ತಗೊಂಡಿರ್ತೀವಿ ಎಲ್ಲ ಹಿಟ್ಟಿಗೂ ಮಸಾಲೆ ಕ್ಲೀನಾಗಿ ಹರಡೋ ಥರ ನೀವು ನಾದಬೇಕಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡುಬಳೆ. ನಾನು ಇದಕ್ಕೆ ನೀರು ಏನು ಮಿಕ್ಸ್ ಮಾಡಿಲ್ಲ, ಮಸಾಲೆಯಲ್ಲೇ ನೀರು ಇರುತ್ತಲ್ವ, ಹಾಗಾಗಿ ಅದರಲ್ಲೇ ಕಲಿಸ್ಕೊಂಡಿದ್ದೀನಿ. ನೀವು ಕಲಿಸಬೇಕಾದ್ರೆ ಫಸ್ಟ್ ಮಸಾಲೆನ ಹಾಕಿ ಕಲಿಸ್ಬಿಟ್ಟು ಆಮೇಲೆ ನಿಮಗೆ ನೀರು ಅವಶ್ಯಕತೆ ಇದೆ ಅಂದಾಗ ನೀರು ಹಾಕಿ ನೀವು ಕಲಿಸ್ಕೋಬೇಕಾಗುತ್ತೆ. ನಾನು ನೀರು ಹಾಕ್ದಂಗೆ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 2 ನಿಮಿಷ ನಾನು ಒಂದು 5 ನಿಮಿಷ ಇಲ್ಲ ಒಂದು 3 ನಿಮಿಷ ನೆನೆಯಕ್ಕೆ ಇಡ್ತಾಯಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ನಾನು ಒಂದು ಕಡೆ ಬಿಸಿಗೆ ಇಡ್ತಾ ಇದ್ದೀನಿ. ಇದು ನೋಡಿ 5 ನಿಮಿಷ ನೆಂದಿದೆ. ಇವಾಗ ಇದನ್ನು ಕೋಡುಬಳೆ ಮಾಡ್ಕೊಳ್ಳೋಣ. ನೀವು ಫಸ್ಟ್ ಮಾಡಬೇಕಾದ್ರೆ ಶೆಲ್ಫ್ ಮೇಲೆ ಇಲ್ಲ ಅಂದರೆ ನೀವು